ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ವೀರಶೈವಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಸ್ಟಫಿಂಗ್ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟಫಿಂಗಿಗೆ ಬೇಕಾಗಿರೋಂಥ ಕಡಲೆಕಾಯಿ ಬೀಜನ ಹುರಿದು ಬೀಜ ಮಾಡಿಕೊಂಡು ಅದಕ್ಕೆ ಎಳ್ಳನ್ನ ಜೊತೆಯಲ್ಲಿ ರುಬ್ಕೊಳ್ಳೋಣ ನೈಸ್ಗೆ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ನಂತರ ಆಲೂಗೆಡ್ಡೆಯನ್ನು ಬೇಯಿಸಿಟ್ಕೋಬೇಕು. ನೀವು ಎಷ್ಟು ಮೆಣಸಿನ್ಕಾಯಿನ ಯೂಸ್ ಮಾಡ್ತೀರೋ ಆ ಬೇಸ್ ಮೇಲೆ ಹಾಕ್ಕೊಳ್ಳಿ. ನಾನು ಒಂದು 5-6 ತೆಗೆದುಕೊಂಡಿದ್ದೀನಿ. ಸೊ ನಂತರ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಜೀರಾ ಪೌಡರ್, ಚಾಟ್ ಮಸಾಲ ಪೌಡರ್, ಗರಂ ಮಸಾಲೆ, ಚಿಲ್ಲಿ ಪೌಡರ್, ಹಾಗೆ ರುಬ್ಬಿಟ್ಟಂಥ ಪೌಡ್ರ್ ಮಾಡಿಕೊಂಡ ಕಡಲೆಕಾಯಿ ಬೀಜದ ಪೌಡ್ರು, ಜೊತೆಗೆ ಕೊಬ್ಬರಿ ತುರಿ, ಇವೆಲ್ಲವನ್ನು ಮಿಶ್ರಣ ಮಾಡ್ಕೊಳ್ಳಿ. ಆಲೂಗೆಡ್ಡೆನಲ್ಲೇ ನೀರಿನಂಶ ಇರೋದರಿಂದ ನಮಗೇನು ಮತ್ತೆ ನೀರನ್ನ ಹಾಕೋ ಅವಶ್ಯಕತೆ ಬರೋದಿಲ್ಲ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಹದವಾಗಿಟ್ಕೊಳ್ಳಿ. ನಂತರ ನಾವು ತಂದಿರೋಂಥ ಬಜ್ಜಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದರಲ್ಲಿ ಮಧ್ಯ ಸೀಳಿ ಇದರೊಳಗಡೆ ಇರೋಂಥ ಬೀಜಗಳನ್ನು ತೆಗೆದು ಹಾಕಬೇಕಾಗತ್ತೆ. ಏಕೆಂದರೆ ನಾವು ಹಾಕೋ ಐಟಮ್ಗಳು ಅಲ್ಲಿಗೆ ತುಂಬಬೇಕು ಮತ್ತು ಮೆಣಸಿನ್ಕಾಯಿನಲ್ಲಿ ಖಾರ ಕೂಡ ಇರೋದರಿಂದ ನಾವು ಆ ಬೀಜಗಳನ್ನ ತೆಗೆದ್ರೆ ಸಾಮಾನ್ಯವಾಗಿ ಮಕ್ಕಳು ಸ್ವಲ್ಪ ತಿನ್ಬೋದು. ಸೊ ಹಾಗಾಗಿ ನಿಮಗೆ ಖಾರನೇ ಬೇಡ ಅನ್ನೋದಾದರೆ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಬೀಜಗಳನ್ನೆಲ್ಲ ತೆಗೆದು ನೀಟಾಗಿ ಇಟ್ಕೋಬೇಕಾಗತ್ತೆ. ಎಲ್ಲ ಮೆಣಸಿನ್ಕಾಯಿನ ಬೀಜಗಳನ್ನ ತೆಗೆದುಬಿಡಿ. ಮಧ್ಯ ಸೀಳಿ ಪೂರ್ತಿ ಓಪನ್ ಮಾಡಬೇಡಿ, ಯಾಕೆ ಅಂತಂದರೆ ಆ ಸ್ಟಫಿಂಗ್ ಕೂರೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಈ ರೀತಿ ನೀಟಾಗಿ ತೆಗಿತಾ ಬರಬೇಕು. ಮೆಣಸಿನ್ಕಾಯಿನ ಸಾಮಾನ್ಯವಾಗಿ ಹಾಗೆ ತಿನ್ನೋದು ಪ್ರತೀತಿ, ಆದರೆ ಈ ರೀತಿ ಕೂಡ ಯಾಕೆ ಮಾಡಬಾರ್ದು ಅಂತ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದು. ಬಟ್ ರುಚಿ ಮಾತ್ರ ತುಂಬ ಅದ್ಭುತವಾಗಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಹಾಗೆಯೇ ನಾನು ಪಕ್ಕದ ಮನೆಯವ್ರಿಗೂ ಕೂಡ ಕೊಟ್ಟಿದ್ದೆ. ಅವರು ಕೂಡ ಓಕೆ ಅಂದರು. ಬಟ್ ಅವರು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಅನಿಸುತ್ತೆ, ಹಾಗಾಗಿ ಇದರಲ್ಲಿ ಖಾರ ಕಮ್ಮಿ ಇದೆ ಅಂತ ಹೇಳಿದರು. ಬಟ್ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ, ಬಟ್ ರುಚಿ ಕೂಡ ಹಾಗೆ ಇರುತ್ತೆ. ನೋಡಿ, ಈ ಥರ ಸ್ಟಫಿಂಗ್ ಮಾಡ್ಕೊಂಬಿಡೋಣ. ಈಗ ನಾವು ಒಂದು ಬೇಸನ್ಗೆ ನಾವು ಕಡಲೆ ಹಿಟ್ಟನ್ನು ತಗೊಳ್ಳೋಣ. ಕಡಲೆ ಹಿಟ್ಟು ನೀವು ತೊಗೊಂಡಿರೋ ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ ಇದ್ದರೆ ಅಜ್ವಾನ ಹಾಕ್ಬೋದು. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ಅಜ್ವಾನ ಇಲ್ಲ. ಸೊ ಹಾಗಾಗಿ ಅಚ್ಕಾರದ ಪುಡಿ ಖಾರ ಬೇಕು ಅಂದರೆ ಹಾಕಿ, ಇಲ್ಲ ಅಂದರೆ ಲೈಟ್ ಖಾರ ಇರುತ್ತೆ. ಕೆಲವೊಮ್ಮೆ ಮೆಣಸಿನ್ಕಾಯಿನಲ್ಲೂ ಖಾರ ಇರೋದರಿಂದ ನಾವು ಬೀಜ ತೆಗೆದ್ರೂ ಇರುತ್ತೆ. ಕೆಲವೊಂದು ಮೆಣಸಿನ್ಕಾಯಿ ನಮಗೂ ಕೂಡ ಖಾರ ಆಯಿತು, ನಾನು ಎಷ್ಟೆಲ್ಲ ಇದು ಮಾಡಿದ್ರು. ಸೊ ನೋಡಿಕೊಂಡು ಖಾರ ನೆಸಿಟಿನೇ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದನ್ನು ಚೆನ್ನಾಗಿ ಮೀಡಿಯಮ್ ಇದರಲ್ಲಿ ಕಲಿಸ್ಕೊಳ್ಳಿ. ತೀರಾ ತೆಳ್ಳನೂ ಬೇಡ, ತೀರಾ ಗಟ್ಟಿನೂ ಬೇಡ. ಸೋಡಾ ನಾನು ಬಳಸ್ತಾ ಇಲ್ಲ ಖಂಡಿತ, ಯಾಕೆಂತಂದರೆ ಸೋಡಾ ಹೆಲ್ತನ್ನ ಹಾಳು ಮಾಡುತ್ತೆ. ಈಗ ಆಲ್ರೆಡಿ ಎಣ್ಣೆನಲ್ಲಿ ಪದಾರ್ಥ ಅಂದರೆ ಮಕ್ಕಳುಗಳು ಆಲ್ಮೋಸ್ಟ್ ತಿನ್ನಲ್ಲ. ಅದರಲ್ಲಿ ಸೋಡಾ ಹಾಕಿದ್ರೆ ಇನ್ನೂ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ. ಹಾಗೆ ನಾವು ಬಜ್ಜಿಯನ್ನು ಹಾಕಬೇಕಾದ್ರೆ ಸಾಮಾನ್ಯ ಲೋಟದೊಳಗಡೆ ಇದನ್ನು ಹಾಕ್ಕೊಂಡು ಮಿಕ್ಸನ್ನು ಅದರಲ್ಲಿ ಹಾಕಿ ಈ ಥರ ಹಾಕಿ ನೋಡಿ, ಆಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನಾವು ಬೇಸನಲ್ಲೇ ಹಾಕಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಲೋಟದೊಳಗೆ ನಾವು ಕಲಸಿರೋ ಅಂಥ ಕಡಲೆ ಹಿಟ್ಟಿನ ಒಂದಿಟ್ಟನ್ನು ಹಾಕ್ಕೊಂಡು ಅದರೊಳಗಡೆಗೆ ಇದನ್ನು ಡಿಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ಸುತ್ತ ಕವರ್ ಆಗುತ್ತೆ. ನೋಡಿ, ಈ ರೀತಿ ಕೆಂಪಗಾಗೋವರೆಗೆ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಳ್ಳಿ, ಯಾಕೆಂತಂದರೆ ನಾವು ಹೈ ಫ್ಲೇಮಲ್ಲಿ ಹಾಕಿದ್ರೆ ಒಳಗಡೆದಕ್ಕಿಂತ ಮೇಲ್ಗಡೆ ಬೇಗ ಸೀದೋಗ್ಬಿಟ್ರೆ ಒಳಗಡೆ ಇರೋಂಥದ್ದು ಇನ್ನೂ ಸ್ವಲ್ಪ ಆ ಕ್ರಿಸ್ಪಿನೆಸ್ ಒಳಗಡೆ ಇರೋಂಥ ಸ್ಟಫಿಂಗ್ ರಸ ಬಿಟ್ಕೊಳ್ಳೋಕ್ಕೆ ಲೇಟ್ ಆಗಿಬಿಡುತ್ತೆ. ಸೊ ನೀಟಾಗಿ ಸ್ಲೋವಾಗಿ ಅದನ್ನ ಸಿಮ್ಮಲ್ಲಿ ಹಾಕಿ ಮಾಡ್ಕೊಳ್ಳಿ. ಸೊ ನೋಡಿ, ರೆಡಿಯಾಗಿದೆ. ವಾವ್, ಸಖತ್ತಾಗಿದೆ. ಮಾತ್ರ ತಿಂದು ನೀವು ಕೂಡ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.